ನೋಡ್ತಾ ಇದ್ದೀರಲ್ವಾ, ಈ ಸೊಪ್ಪು 3 ವಾರ ಕಳೆದ್ರೂ ಕೂಡ ಎಷ್ಟು ಹಸಿರಾಗಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಬನ್ನಿ ನೋಡೋಣ ಇದ್ರ ಸೀಕ್ರೆಟ್ ಏನು ಅಂತ. ಇವಾಗಿನ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ತುಂಬ ಜನಕ್ಕೆ ಮಾರ್ಕೆಟಿಂದ ತಂದ ತಕ್ಷಣ ಯಾವುದೇ ಸೊಪ್ಪುಗಳನ್ನಾಗಲಿ ತೊಳೆದು ಅದನ್ನು ಒಣಗಿಸಿ ನಂತರ ಫ್ರಿಜ್ನಲ್ಲಿ ಇಡುವಷ್ಟು ಟೈಮ್ ಯಾರಿಗೂ ಇರೋದಿಲ್ಲ. ಸೊ ಅಂಥವರಿಗೋಸ್ಕರ ಕಷ್ಟನೇ ಪಡೆದಿರ ಈಸಿಯಾಗಿ ಯಾವ ರೀತಿ ನಾವು ಯಾವುದೇ ಸೊಪ್ಪನ್ನಾಗಲಿ 2-3 ವಾರದವರೆಗೂ ಫ್ರೆಶ್ ಆಗಿ ಇಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ಈ ವಿಡಿಯೋದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದಾಹರಣೆಯಾಗಿ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಇದೇ ಮೆಥಡ್ನ ಎಲ್ಲ ಸೊಪ್ಪುಗಳಿಗೂ ಫಾಲೋ ಮಾಡ್ಬೋದು. ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ನಾವು ತುಂಬಾ ದಿನಗಳ ಕಾಲ ಸೊಪ್ಪುಗಳನ್ನ ಫ್ರೆಶ್ ಆಗಿ ಇಟ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೀವು ಇದೇ ಮೊದಲಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಯ್, ನಾನು ನಿಶ್ಚಿತ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ನೆಕ್ಸ್ಟ್ ಟೈಮ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಸೊಪ್ಪಿಗೆ ಕಟ್ಟಿರುವಂತಹ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾವು ತುಂಬ ಜನ ಸೊಪ್ಪನ್ನ ಸೋಸುವಾಗ ಯಾವ ರೀತಿ ತಪ್ಪುಗಳನ್ನ ಮಾಡ್ತಾರೆ ಅಂತ ನೋಡ್ಬಿಡೋಣ. ಮೊದಲನೇ ತಪ್ಪೇನಪ್ಪ ಅಂದರೆ, ಈ ರೀತಿಯಾಗಿ ತುಂಬ ಜನ ಮೇಲ್ಗಡೆ ಸೊಪ್ಪನ್ನ ಮಾತ್ರ ತೆಗ್ಕೊಂಡು ಕೆಳಗಡೆ ಇರುವಂತಹ ದಂಟೇನಿದೆ ಅದನ್ನು ಬಿಸಾಡಿಬಿಡ್ತಾರೆ. ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಈ ದಂಟಿನಲ್ಲೇ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಜಾಸ್ತಿ ಇರೋದು. ಎಲೆಗಿಂತ ಜಾಸ್ತಿ ದಂಟಿನಲ್ಲೇ ಇರುತ್ತೆ. ಹಾಗಾಗಿ ಈ ದಂಟು ತುಂಬಾ ಇಂಪಾರ್ಟೆಂಟ್. ಬರೀ ಕೆಳಗಡೆ ಇರೋ ಬೇರು ಮಾತ್ರ ತೆಕ್ಕೊಳ್ಳಿ ಅಷ್ಟೇ. ಯಾವುದೇ ಸೊಪ್ಪಿನಲ್ಲಾಗಲಿ ಅಡಿಯಿಂದ ಮುಡಿವರೆಗೂ ಸೊಪ್ಪಿನ ಎಲ್ಲ ಭಾಗಗಳು ಕೂಡ ತುಂಬಾ ಮುಖ್ಯ. ಮತ್ತು ನಾವು ಎರಡನೇ ತಪ್ಪು ಏನು ಮಾಡ್ತಿದ್ದೀವಪ್ಪ ಅಂದರೆ, ಈ ರೀತಿಯಾಗಿ ದಂಟನ ಪುರ ತೆಗೆದಾಕೋದ್ರಿಂದ ಕೆಳಗಿರುವ ಚಿಗುರು ಕೂಡ ಅದ್ರ ಜೊತೆ ಹೋಗಿಬಿಡತ್ತೆ. ನಾವು ಅಡುಗೆಗೆ ಕೊತ್ತಂಬರಿ ಸೊಪ್ಪನ್ನ ಬಳಸೋದೇ ಆ ಕೊತ್ತಂಬರಿ ಸೊಪ್ಪಿನ ಪರಿಮಳ ನಮ್ಮ ಅಡುಗೆನಲ್ಲಿ ಬರಲಿ ಅಂತ ಹೇಳಿ. ಆ ಪರಿಮಳ ಜಾಸ್ತಿ ಇರೋದೇ ಈ ರೀತಿಯಾದಂಥ ಬುಡದಿಂದ ಬರೋವಂಥ ಚಿಗುರನಲ್ಲಿ. ನಮಗೆ ಗೊತ್ತಿಲ್ಲದೆ ಆ ದಂಟನ್ನ ತೆಗೆದುಬಿಟ್ರೆ ಅದ್ರ ಜೊತೆ ಈ ರೀತಿಯಾದಂಥ ಚಿಗುರೆಲೆ ಕೂಡ ಹೋಗಿಬಿಡತ್ತೆ. ಆ ಚಿಗುರೆಲೆನಲ್ಲಿರುವಂತಹ ಒಳ್ಳೆ ಪರಿಮಳ ಏನಿದೆ, ಆ ಘಮ ಘಮ ಅನ್ನೋವಂಥ ಒಂದು ಪರಿಮಳ ನಮ್ಮ ಅಡುಗೆನಲ್ಲಿ ಬರೋದೇ ಇಲ್ಲ. ಹಾಗಾಗಿ ಬರೀ ನಾವು ಬೇರು ಮಾತ್ರ ತೆಗಿಲಿಕ್ಕೆ, ಇನ್ನೇನು ಕೂಡ ತೆಗಿಲಿಕ್ಕೆ ಹೋಗಬೇಡಿ. ಹಾಗಿದ್ರೆ ಈ ತಪ್ಪುಗಳನ್ನ ಸಿಂಪಲಾಗಿ ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಖಾಲಿ ನಾವು ಕೆಳಗಡೆ ತುದಿನಲ್ಲಿ ಬೇರು ಮಾತ್ರ ಕಟ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಆವಾಗ ನಮಗೆ ಈಸಿಯಾಗಿ ಯಾವುದೇ ರೀತಿಯಾದಂಥ ಹಣ್ಣುಗರ್ದಿರೋವಂಥ ಸೊಪ್ಪಿರಲಿ, ಕೊಳ್ತೋಗಿರೋವಂಥ ಸೊಪ್ಪಿರಲಿ, ಅಥವಾ ಯಾವುದೇ ರೀತಿಯಾದಂಥ ಕಳೆ ಇದ್ದರೂ ಕೂಡ ನಮಗೆ ನೀಟಾಗಿ ಕಾಣಿಸ್ಬಿಡತ್ತೆ. ಅದನ್ನೆಲ್ಲ ನಾವು ತೆಗಿಲೇಬೇಕು. ಯಾಕಪ್ಪ ಅಂತಂದರೆ ಹಾಳಾಗಿರುವಂಥ ಸೊಪ್ಪುಗಳ ಜೊತೆಗೂಡಿ ಚೆನ್ನಾಗಿರೋ ಸೊಪ್ಪುಗಳು ಕೂಡ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಸೊಪ್ಪನ್ನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿಡೋಕ್ಕಾಗೋದಿಲ್ಲ. ಸೊ ನಾವು ಸೊಪ್ಪನ್ನ ತಂದು ಕೂಡಲೇ ಚಾಕ್ನಲ್ಲೇ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಕೈನಲ್ಲೇ ಪಟ್ಟಂತ ಕಟ್ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಬಂದುಬಿಡುತ್ತೆ. ಅದು ಬರೀ ಬೇರು ಮಾತ್ರ ತೆಗೆದ್ಬಿಟ್ಟು ಒಂದು ಬಾಕ್ಸ್ನಲ್ಲಿ ನೀಟಾಗಿ ಸ್ಟೋರ್ ಮಾಡಿಟ್ರೆ ಆಗೋಯ್ತು. ನಾನು ಈ ರೀತಿಯಾದಂತಹ ಟ್ರಾನ್ಸ್ಪರೆಂಟ್ ಬಾಕ್ಸ್ನಲ್ಲಿ ಸೊಪ್ಪುಗಳನ್ನ ಇಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂದರೆ ನಮಗೆ ಕೆಲಸ ಮಾಡುವಾಗ ಯಾವ ಬಾಕ್ಸಲ್ಲಿ ಯಾವ ಸೊಪ್ಪಿದೆ ಅಂತ ಹುಡ್ಕೋಂಥ ಜಂಜಾಟ ಇರೋದಿಲ್ಲ. ಯಾವ ಬಾಕ್ಸ್ನಲ್ಲಿ ಯಾವ ಸೊಪ್ಪಿದೆ ಅಂತ ಹೊರಗಡೆ ನೀಟಾಗಿ ಕಾಣೋದ್ರಿಂದ ತುಂಬಾ ಸುಲಭ ಆಗೋಗ್ಬಿಡುತ್ತೆ ನಮ್ಮ ಕೆಲಸ. ಸೊಪ್ಪಿನ ಮೇಲಿರುವಂಥ ನೀರನ್ನೆಲ್ಲ ಒರೆಸಿ ನಮಗೆ ಸ್ಟೋರ್ ಮಾಡಿಡೋಷ್ಟು ಟೈಮ್ ಇಲ್ಲ ಅನ್ನೋದಿದ್ರೆ, ನೀವು ಈ ರೀತಿಯಾಗಿ ಟಿಶ್ಯೂ ಪೇಪರ್ನ ಬಾಕ್ಸ್ ಕೆಳಗಡೆ ಹಾಕಿ ಅದ್ರ ಮೇಲೆ ಸೊಪ್ಪಿಡ್ಬೋದು. ಸೊಪ್ಪುಗಳು ತುಂಬ ಬೇಗ ಹಾಳಾಗಲಿಕ್ಕೆ ಅಂದರೆ ಬಾಡೋಗ್ಲಿಕ್ಕೆ ಕಾರಣನೇ ಸೊಪ್ಪಿನಲ್ಲಿ ಮತ್ತು ಸೊಪ್ಪಿನ ಮೇಲೆ ಇರುವಂತಹ ನೀರಿನಂಶ. ಆ ನೀರಿನಂಶನ ಈ ಟಿಶ್ಯೂ ಪೇಪರ್ ತುಂಬಾ ಚೆನ್ನಾಗಿ ಎಳೆದಿಟ್ಕೊಳ್ಳುತ್ತೆ, ಅಂದರೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದರಿಂದ ತುಂಬ ದಿನಗಳ ಕಾಲ ಸೊಪ್ಪುಗಳು ಕೂಡ ಫ್ರೆಶ್ ಆಗಿರುತ್ತೆ. ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನೀವು ಮಾಮೂಲಿ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಆದರೆ ಟಿಶ್ಯೂ ಪೇಪರ್ ಹಾಕಿದರೆ ತುಂಬಾ ಒಳ್ಳೆಯದು. ಯಾಕಂದರೆ ಟಿಶ್ಯೂ ಪೇಪರ್ ತುಂಬ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುತ್ತೆ. ಮತ್ತು ಇದ್ರ ಮೇಲೆ ಟಿಶ್ಯೂ ಪೇಪರ್ನ ಇಟ್ಟು ಅದ್ರ ಮೇಲೆ ಕ್ಯಾಪ್ನ ಟೈಟಾಗಿ ಹಾಕಿ ಇಡ್ತಾ ಇದ್ದೀನಿ. ಏರ್ ಟೈಟ್ ಕಂಟೈನರ್ ಆಗಿದ್ದರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಕೂಡ ಇದೇ ರೀತಿಯಾಗಿ ಖಾಲಿ ಬೇರು ಮಾತ್ರ ಕಟ್ ಮಾಡಿಕೊಂಡು ಸ್ಟೋರ್ ಮಾಡ್ತಾ ಇದ್ದೀನಿ. ಇದೇ ಸೊಪ್ಪನ್ನ ನಾನು ನಿಮಗೆ 3 ವಾರ ಆದಮೇಲೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ. ಕೆಳಗಡೆ ಟಿಶ್ಯೂ ಪೇಪರ್ ಟಚ್ ಆಗಿರುವಂಥ ಸೊಪ್ಪುಗಳೇನಿದೆ ಅದು ತುಂಬಾ ಫ್ರೆಶ್ ಆಗಿರುತ್ತೆ. ಮತ್ತು ಮಧ್ಯದಲ್ಲಿ ಟಿಶ್ಯೂ ಪೇಪರ್ ಟಚ್ ಆಗದಲ್ಲಿರುವಂಥ ಸೊಪ್ಪುಗಳೇನಿದೆ ಅದು ಸ್ವಲ್ಪ ಬಾಡೋದಂಗೆ ಆಗಿರುತ್ತೆ. ಇವಾಗ ನಾನು ಪೇಪರ್ನಲ್ಲಿ ಯಾವ ರೀತಿಯಾಗಿ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸೊಪ್ಪನ್ನ ಹರಡುಬಿಟ್ಟು ಪೇಪರ್ ಮೇಲೆ ಸುತ್ತಬಿಟ್ಟು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ನೀಟಾಗಿ ಕ್ಯಾಪ್ನ ಮುಚ್ಚಿಬಿಟ್ಟು ಇಟ್ಬಿಡಿ. ನೀವು ಇದೇ ರೀತಿಯಾಗಿ ಟಿಶ್ಯೂ ಪೇಪರ್ನಲ್ಲಿ ಕೂಡ ಮಾಡ್ಬೋದು. ಆವಾಗ ಎಲ್ಲ ಸೊಪ್ಪು ಕೂಡ ಫ್ರೆಶ್ ಆಗಿರುತ್ತೆ. ನಮಗೆ ಯಾವಾಗ ಬೇಕಾವಾಗ ಎಷ್ಟು ಬೇಕಷ್ಟು ಸೊಪ್ಪನ್ನ ತಗೊಂಡು ಮತ್ತೆ ಟಿಶ್ಯೂ ಪೇಪರ್ನ ಹಾಗೆ ಇಟ್ಟು ಕ್ಯಾಪ್ನ ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬಾ ಒಳ್ಳೆಯದು.
ಮತ್ತು ನಾವು ಫ್ರೆಶ್ಶಾಗಿ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಅಡುಗೆನಲ್ಲಿ ಹಾಕೋದ್ರಿಂದ ಅಡುಗೆ ಪರಿಮಳ ಕೂಡ ತುಂಬಾ ಸಖತ್ತಾಗಿರುತ್ತೆ. ಮೊದಲೇ ಕಟ್ ಮಾಡಿ ಇಡೋದ್ರಿಂದ ಈ ರೀತಿಯಾದಂಥ ಒಳ್ಳೆ ಪರಿಮಳ ನಮ್ಮ ಅಡುಗೆನಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾದಂಥ ಸಿಂಪಲ್ ಟ್ರಿಕ್ಸ್ಗಳೇ ನಮ್ಮ ಅಡುಗೆನಲ್ಲಿ ಸೂಪರಾದಂಥ ಟೇಸ್ಟ್ ಕೊಡೋದು. ನಾನಿಲ್ಲಿ ಮೇಲಿರುವಂಥ ಸ್ವಲ್ಪ ಸೊಪ್ಪನ್ನ ತೆಕ್ಕೊಂಡು ಈ ಚಿಕನ್ ಗ್ರೇವಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 3 ವಾರ ಆದಮೇಲೆ ಇದೇ ಸೊಪ್ಪು ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಮೇಲೆ ಟಿಶ್ಯೂ ಪೇಪರ್ ಟಚ್ ಆಗಿದ್ದಂತಹ ಫ್ರೆಶ್ ಆಗಿರುವಂಥ ಸೊಪ್ಪನ್ನ ನಾನು ಚಿಕನ್ ಗ್ರೇವಿಗೆ ಬಳಸಿದ್ದೆ. ಮತ್ತು ಮಧ್ಯದಲ್ಲಿರುವಂತಹ ಸೊಪ್ಪು ಸ್ವಲ್ಪ ಬಾಡಿರೋ ಥರ ಆಗಿದೆ, ಯಾಕಂದರೆ ಆ ಟಿಶ್ಯೂ ಪೇಪರ್ ಅದಕ್ಕೆ ಟಚ್ ಆಗಿರಲಿಲ್ಲ. ಟಿಶ್ಯೂ ಪೇಪರ್ ಆ ನೀರನ್ನ ಹೀರ್ಕೊಂಡಿರಲಿಲ್ಲ. ಮತ್ತು ಕೆಳಗಡೆ ಟಿಶ್ಯೂ ಪೇಪರ್ ಟಚ್ ಆಗಿರುವಂಥ ಸೊಪ್ಪೇನಿದೆ ಇದು ನೋಡಿ ಎಷ್ಟು ಹಸಿರಾಗಿ ಎಷ್ಟು ಫ್ರೆಶ್ಶಾಗಿ ಕಾಣ್ತಿದೆ. ಈಗಲೂ ಕೂಡ 3 ವಾರ ಕಳೆದ್ರೂ ಕೂಡ ಎಲ್ಲೋ ಒಂದೊಂದು ಸೊಪ್ಪು ಮಾತ್ರ ಹಣ್ಗರ್ದಿರೋ ಥರ ಅಥವಾ ಹಾಳಾಗಿರೋ ಥರ ಆಗಿದೆ, ಬಿಟ್ಟರೆ ತುಂಬಾ ಚೆನ್ನಾಗಿದೆ ಸೊಪ್ಪು. ಮತ್ತು ನಾನು ಈ ವಿಡಿಯೋ ಮಾಡಲಿಕ್ಕೆ 2 ದಿನ ಮುಂಚೆ ಒಂದು ಕಟ್ ಸೊಪ್ಪನ್ನ ತಂದು ಹೊರಗಡೆ ಇಟ್ಟಿದ್ದೆ. ನೋಡಿ ಅದು ಎಷ್ಟು ಬೇಗ ಹಣ್ಗರ್ದು ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಮತ್ತು ನಾವು 3 ವಾರ ಆದರೂ ಇಟ್ಟಿರುವಂಥ ಟಿಶ್ಯೂ ಪೇಪರ್ನಲ್ಲಿ ಇಟ್ಟಿರುವಂಥ ಸೊಪ್ಪು ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗಾಗಿ ಒಮ್ಮೊಮ್ಮೆ ಸೊಪ್ಪಿನ ರೇಟೆಲ್ಲ ಜಾಸ್ತಿ ಇದ್ದಾಗ ಈ ರೀತಿಯಾದಂಥ ಸಣ್ಣ ಪುಟ್ಟ ಟ್ರಿಕ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಪೂರಾ ಶೀಟಿಗೆ ಯಾವುದೇ ಪೇಪರ್ ಆಗಲಿ ಅಥವಾ ಟಿಶ್ಯೂ ಪೇಪರ್ ಆಗಲಿ ಪೂರಾ ಶೀಟಿಗೆ ಸೊಪ್ಪನ್ನ ಹರಡ್ಕೊಂಡು ಸುತ್ತಬಿಟ್ಟಿಟ್ಬಿಡಿ. ಈ ಟ್ರಿಕ್ಸ್ ಅಂತೂ ತುಂಬಾ ಒಳ್ಳೆಯದು. ಸೊಪ್ಪು ಪೂರ್ತಿಯಾಗಿ ಪೇಪರ್ಗೆ ಟಚ್ ಆಗೋದ್ರಿಂದ ನೀರು ಕೂಡ ಹಿಡಿದಿಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಕೇಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.